ಪೆಟ್ರೋಲ್ ದರ ಏರಿಕೆಯ ಬೆನ್ನಲ್ಲೇ ಮದ್ಯಪ್ರಿಯರಿಗೆ ಈಗ ರಿಲೀಫ್ ಸಿಕ್ಕಿದೆ. ಬಿಯರ್ ಹಾಗೂ ಮದ್ಯದ ದರವನ್ನ ಅಬಕಾರಿ ಇಲಾಖೆ ಇಳಿಸಿರೋದು. ಬಿಯರ್ ಹಾಗೂ ಮದ್ಯದ ಬೆಲೆಯಲ್ಲಿ 20% 25% ಇಳಿಕೆಯನ್ನ ಮಾಡಲಾಗಿದೆ. ಆಲ್ಕೋಹಾಲ್ ಪ್ರಮಾಣದ ಮೇಲೆ ದರವನ್ನ ನಿಗದಿ ಮಾಡಿ ಆದೇಶವನ್ನ ಮಾಡಲಾಗಿದೆ. 5% ಆಲ್ಕೋಹಾಲ್ ಇರುವಂತಹ ಬಿಯರ್ಗಳ ದರವನ್ನ ಇಳಿಕೆ ಮಾಡಲಾಗಿದೆ. 20 ರಿಂದ 75 ರೂಪಾಯಿವರೆಗೂ ಕೂಡ ಬಿಯರ್ ದರದಲ್ಲಿ ಇಳಿಕೆಯಾಗಿದೆ. ಇನ್ನು ಸ್ಕಾಚ್ಗಳ ಮೇಲೂ ಕೂಡ 20% ದರ ಇಳಿಕೆಯಾಗಿದೆ. ಸ್ಕಾಚ್ಗಳ ದರ 1000 ರೂಪಾಯಿಗಳಷ್ಟು ಇಳಿಕೆ ಆಗ್ತಾ ಇದೆ. ಫುಲ್ ಬಾಟಲ್ ವಿಸ್ಕಿ ದರ 200 ರಿಂದ 400 ರೂಪಾಯಿವರೆಗೂ ಕೂಡ ಇಳಿಕೆಯಾಗಿದೆ. ಒಂದು ಕಡೆಯಲ್ಲಿ ಪೆಟ್ರೋಲ್ ದರ ಏರಿಕೆಯಾಗಿದೆ. ಸೊ ಇದರ ಮಧ್ಯೆ ಮದ್ಯಪ್ರಿಯರಿಗೆ ಸರ್ಕಾರದಿಂದ ಸ್ವಲ್ಪ ಮಟ್ಟಿಗೆ ರಿಲೀಫ್ ಸಿಕ್ಕಿರೋದು. ಬಿಯರ್ ಹಾಗೂ ಮದ್ಯದ ದರವನ್ನು ಅಬಕಾರಿ ಇಲಾಖೆ ಇಳಿಸಿದೆ. 20% ರಿಂದ 25% ಇಳಿಕೆಯನ್ನ ಮಾಡಿದೆ. ಆಲ್ಕೋಹಾಲ್ ಪ್ರಮಾಣದ ಮೇಲೆ ದರವನ್ನ ನಿಗದಿ ಮಾಡಿ ಆದೇಶವನ್ನ ಹೊರಡಿಸಿರೋದು. 5% ಆಲ್ಕೋಹಾಲ್ ಪ್ರಮಾಣ ಇರುವಂತಹ ಬಿಯರ್ಗಳ ದರದಲ್ಲಿ ಇಳಿಕೆಯಾಗಿದೆ. 20 ರಿಂದ 75 ರೂಪಾಯಿಗಳವರೆಗೆ ಇಳಿಕೆಯಾಗಿದೆ ಇಲ್ಲಿ. ಇದರ ಜೊತೆಗೆ ಸ್ಕಾಚ್ಗಳ ಮೇಲೂ ಕೂಡ 20% ದರವನ್ನ ಇಳಿಕೆ ಮಾಡುವಂತಹ ನಿರ್ಧಾರವನ್ನ ತೆಗೆದುಕೊಂಡಿದೆ ಅಬಕಾರಿ ಇಲಾಖೆ. ಒಂದು ಕಡೆಯಲ್ಲಿ ದಿನಬಳಕೆಯ ವಸ್ತುಗಳು, ಪೆಟ್ರೋಲ್, ಗ್ಯಾಸ್ ಇದೆಲ್ಲದರ ದರ ಏರಿಕೆಯಾಗುವಂತಹ ಸಂದರ್ಭದಲ್ಲಿ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಮದ್ಯಪ್ರಿಯರಿಗೆ ದರವನ್ನ ಇಳಿಕೆ ಮಾಡಿ ಅಬಕಾರಿ ಇಲಾಖೆ ಈಗ ರಿಲೀಫ್ ಅನ್ನ ಕೊಟ್ಟಿರೋದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಭಿನಂದನ್. ಇದೀಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಅಭಿನಂದನ್, ಒಂದು ಕಡೆಯಲ್ಲಿ ಬೆಲೆ ಏರಿಕೆ ಬಿಸಿ ತರ್ತಾ ಇರುವಂತಹ ಸಂದರ್ಭದಲ್ಲಿ ಅಬಕಾರಿ ಇಲಾಖೆ ಇದೀಗ ಅಚ್ಚರಿ ಅನ್ನೋ ರೀತಿಯಲ್ಲಿ ದರವನ್ನ ಇಳಿಕೆ ಮಾಡಿರೋದು, ಏನೇನು ಡೀಟೇಲ್ಸ್ ಇದೆ? ಮಧು, ಈ ಅಬಕಾರಿ ವಿಷಯದಲ್ಲಿ ಎರಡು ತರ ಆಗಿದೆ. ಒಂದು ಕಡೆ ಕೆಲವು ಮದ್ಯಗಳ ದರ ಏರಿಕೆ ಆದ್ರೆ ಕೆಲವು ಮದ್ಯಗಳ ದರ ಇನ್ನೊಂದು ಕಡೆ ಇಳಿಕೆ ಆಗಿರುವಂತದ್ದು. ಈ ವರ್ಷದ ಬಜೆಟ್ ನಲ್ಲಿ ಸರ್ಕಾರ ಮದ್ಯದ ದರವನ್ನ ಮದ್ಯದಲ್ಲಿ ಇರ್ತಕ್ಕಂಥ ಆಲ್ಕೋಹಾಲ್ ಕಂಟೆಂಟ್ ಮೇಲೆ ದರ ನಿಗದಿ ಮಾಡುವಂತ ಒಂದು ನಿರ್ಧಾರವನ್ನ ತೆಗೆದುಕೊಂಡಿತ್ತು. ಈ ಹಿನ್ನೆಲೆಯಲ್ಲಿ 2-3 ರೀತಿಯ ದರ ವ್ಯತ್ಯಯಗಳು ಮದ್ಯದಲ್ಲಿ ಆಗಿರುವಂತದ್ದು. ಈ ವಿಸ್ಕಿಗಳು, ಲೋಕಲ್ ವಿಸ್ಕಿಗಳಿರುವಂತಹ ಪ್ರಕರಣಗಳಲ್ಲಿ ಆ ಲೋಕಲ್ ವಿಸ್ಕಿಗೆ ದರ ಹೆಚ್ಚಳ ಆಗಿದೆ. ಸಿಂಗಲ್ ಮಾಲ್ಟ್ ವಿಸ್ಕಿ ಅಥವಾ ಬೀರ್ಗಳಲ್ಲಿ ಅದರ ಆಲ್ಕೋಹಾಲ್ ಪರ್ಸೆಂಟೇಜ್ ಅನ್ನ ನೋಡಿ ದರವನ್ನ ಇಳಿಕೆ ಮಾಡಿರುವಂತದ್ದು. ಮೊದಲು ಅಬಕಾರಿ ಇಲಾಖೆ ಮದ್ಯವನ್ನ ಸುಮಾರು 16 ಬೇರೆ ಬೇರೆ ಸ್ಲ್ಯಾಬ್ ಗಳನ್ನ ಮಾಡಿ ಆ ಸ್ಲ್ಯಾಬ್ ಅಲ್ಲಿ ಆಲ್ಕೋಹಾಲ್ ಪರ್ಸೆಂಟೇಜ್ ಮೇಲೆ ಅದರ ದರಗಳ ಆಧಾರದ ಮೇಲೆ ಅಬಕಾರಿ ತೆರಿಗೆಯನ್ನ ವಿಧಿಸ್ತಾ ಇತ್ತು. ಹಾಗಾಗಿ ಆ ಲೆಕ್ಕದಲ್ಲಿ ಮದ್ಯದ ದರ ನಿಗದಿ ಆಗ್ತಾ ಇತ್ತು. ಆದ್ರೆ ಈ ವರ್ಷದಿಂದ ಸರ್ಕಾರ ಅದನ್ನ ಮದ್ಯದಲ್ಲಿ ಇರ್ತಕ್ಕಂಥ ಆಲ್ಕೋಹಾಲ್ ಕಂಟೆಂಟ್ ಅನ್ನ ಮೇಲೆ ದರ ನಿಗದಿ ಮಾಡಿರುವ ಹಿನ್ನೆಲೆಯಲ್ಲಿ ಕೆಲ ಮದ್ಯಗಳ ದರ ಹಾಗೂ ಬಿಯರ್ಗಳ ದರ ಇಳಿಕೆಯಾಗಿದೆ. ಕೆಳ ಹಂತದ ವಿಸ್ಕಿಗಳಲ್ಲಿ 42.8% ಆಲ್ಕೋಹಾಲ್ ಪ್ರಮಾಣ ಇರುವ ಹಿನ್ನೆಲೆಯಲ್ಲಿ ಈ ಲೋಕಲ್ ಡ್ರಿಂಕ್ಸ್ ಇರುವಂತಹ ವಿಸ್ಕಿಗಳು ದರ ಏರಿಕೆಯಾಗಿದೆ. ಬೇರೆ ಸಿಂಗಲ್ ಮಾಲ್ಟ್ ಅಥವಾ ಸ್ಕಾಚ್ಗಳ ವಿಸ್ಕಿ ಕೇವಲ 40% ಆಲ್ಕೋಹಾಲ್ ಪ್ರಮಾಣ ಇರುವ ಹಿನ್ನೆಲೆಯಲ್ಲಿ ಅವುಗಳ ದರ 20 ರಿಂದ 25% ಇಳಿಕೆ ಆಗಿರುವಂತದ್ದು. ಮಧು, ಓಕೆ, ಧನ್ಯವಾದ ಅಭಿನಂದನ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.